topic we have learned 10 branches of theology. ನೆನ್ನೆ ದಿನ ನಾವು ನೋಡಿದ ಹಾಗೆ ನಾವು ದೇವಶಾಸ್ತ್ರದ 10 ಶಾಖೆಗಳನ್ನು ನಾವು ನೋಡಿದ್ದೇವೆ. ಆ 10 ಶಾಖೆಗಳು ಏನೆಂಬುದಾಗಿ ನಿಮ್ಮ ಜ್ಞಾಪಕದಲ್ಲಿ ಉಂಟೆಂಬುದಾಗಿ ನಾನು ನಂಬುತ್ತೇನೆ. ಮೊದಲನೇದಾಗಿ ಸತ್ಯವೇದದ ಶಾಸ್ತ್ರ, ನಂತರ brother, can you, your voice is quite feeble, brother. Theology, can you hear me? Yes, brother. ಮತ್ತು ದೇವಶಾಸ್ತ್ರ, Christology, ನಂತರ ಕ್ರಿಸ್ತ ಶಾಸ್ತ್ರ, pneumatology, ಪವಿತ್ರಾತ್ಮ ಕುರಿತಾದಂತ ಅಧ್ಯಯನ, angelology, ದೇವದೂತರ ಅಧ್ಯಯನ, anthropology, ಮಾನವಶಾಸ್ತ್ರ, hamartiology, ನಂತರ ನಾವು ಪಾಪದ ಕುರಿತಾಗಿರ್ತಕ್ಕಂಥ ಅಧ್ಯಯನ, soteriology, ಮತ್ತು ರಕ್ಷಣೆ ಕುರಿತಾಗಿರ್ತಕ್ಕಂಥ ಅಧ್ಯಯನ, ecclesiology, ಮತ್ತು ಸಭೆಯ ಕುರಿತಾಗಿರ್ತಕ್ಕಂಥ ಅಧ್ಯಯನ, eschatology. ಮುಂದೆ ಬರ್ಲಿಕ್ಕಿರುವ ಸಂಗತಿಗಳಿಗೋಸ್ಕರ ಅದಕ್ಕಿರುವ ಒಂದು ಅಧ್ಯಯನ. We have seen these are the 10 branches of systematic theology yesterday. ನಾವು ನೆನ್ನೆ ದಿನ ರಾತ್ರಿ ನಾವು ಕ್ರಮಬದ್ಧವಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ಇರ್ತಕ್ಕಂಥ 10 ಶಾಖೆಗಳನ್ನು ನಾವು ನೋಡಿದ್ದೇವೆ. Then we started learning about anthropology. ನಂತರ ನಾವು ಮಾನವಶಾಸ್ತ್ರ ಕುರಿತಾಗಿ ನಾವು ಅಧ್ಯಯನ ಮಾಡುವುದಕ್ಕೆ ನಾವು ಮುಂದಾದೆವು. Anthropology is study about human being. ಮಾನವಶಾಸ್ತ್ರ ಎಂಬುದಾಗಿ ಹೇಳುವಾಗ ಮನುಷ್ಯನ ಕುರಿತಾಗಿ ಇರ್ತಕ್ಕಂಥ ಅಧ್ಯಯನವಾಗಿದೆ. After that we have learned the creation of man. Point number 1, the creation of man. ಅದರಲ್ಲಿ ನಾವು ಮೊದಲನೇ ಅಂಶವನ್ನು ನಾವು ನೋಡಿದ್ದೇವೆ. ಅದೇನೆಂದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದ ಕುರಿತಾಗಿ ನಾವು ನೋಡಿದ್ದೇವೆ. Bible declares that all powerful God created human being. ಸತ್ಯವೇದವು ನಮಗೆ ತಿಳಿಸುವ ಸಂಗತಿ ಅಂದ್ರೆ ಸರ್ವಶಕ್ತನಾಗಿರುವ ದೇವರು ಆತನು ಮನುಷ್ಯನನ್ನು ಉಂಟು ಮಾಡಿದನು. Also we have seen the views on human origin. ಮಾನವನು ಆತನು ಯಾವ ರೀತಿಯಾಗಿ ಆತನ ಒಂದು ಉತ್ಪತ್ತಿ ಏನು ಎಂಬುದಾಗಿರುವ ಸಂಗತಿಯ ಕುರಿತಾಗಿ ಅನೇಕ ದೃಷ್ಟಿಕೋನಗಳು ಉಂಟೆಂಬುದಾಗಿಯೂ ಸಹ ನಾವು ನಿನ್ನೆ ಮಾತನಾಡಿದ್ದೇವೆ. Atheistic evolution, ನಾಸ್ತಿಕ ಪರಿಣಾಮ ಸಿದ್ಧಾಂತ, theistic evolution, ದೇವರಿಂದ ಬರ್ತಕ್ಕಂತ ಈ ಒಂದು ಪರಿಣಾಮ ಸಿದ್ಧಾಂತ. There are so many other religious views on creation. ಮತ್ತು ಸೃಷ್ಟಿಯ ಕುರಿತಾಗಿರುವ ಸಂಗತಿಯನ್ನು ನಾವು ನೋಡುವಾಗ ಅನೇಕ ಧರ್ಮಗಳಲ್ಲಿಯೂ ಸಹ ಅವರದೇ ರೀತಿಯಾದ ಒಂದು ಅಭಿಪ್ರಾಯ ಉಂಟು. When we study Bible concerning the creation of man, we have noted 3 important points. ಮತ್ತು ಸತ್ಯವೇದವನ್ನು ನಾವು ನೋಡುವಾಗ ಮನುಷ್ಯನ ಸೃಷ್ಟಿಯ ಕುರಿತಾಗಿ ನಾವು ನೋಡುವಾಗ 3 ಮುಖ್ಯ ಅಂಶಗಳನ್ನು ನಾವು ನೋಡಿದ್ದೇವೆ. God directly created human being. ಮೊದಲನೇದಾಗಿರುವ ಸಂಗತಿ ದೇವರು ಮನುಷ್ಯನನ್ನು ನೇರವಾಗಿ ಸೃಷ್ಟಿಸಿದನು. Secondly, God created male and female gender. ಮತ್ತು ದೇವರು ಮನುಷ್ಯನನ್ನು ಗಂಡು ಹೆಣ್ಣನ್ನಾಗಿ ಆತನು ಸೃಷ್ಟಿ ಮಾಡಿದ್ದಾನೆ. Thirdly, God created man as a unique being. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ವಿಭಿನ್ನನಾದ ಜೀವಿಯಾಗಿದ್ದಾನೆ. These are the basic points that we have seen under the creation of man. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಸಂಗತಿಯ ಕುರಿತಾಗಿ ನೋಡುವಾಗ ಈ 3 ಮುಖ್ಯಾಂಶಗಳನ್ನು ನಾವು ನೋಡಿದ್ದೇವೆ. Then we started with the second important point. ನಾವು ಎರಡನೇ ಮುಖ್ಯಾಂಶವನ್ನು ನಾವು ನೋಡುವುದಕ್ಕೆ ನಾವು ಪ್ರಾರಂಭ ಮಾಡಿದೆವು. That is components of man. ಮನುಷ್ಯನ ಭಾಗಗಳು ಎಂಬುದಾಗಿ. That we have learned there are material part of man and immaterial part of human being. ಮನುಷ್ಯರಲ್ಲಿ 2 ಭಾಗಗಳು ಉಂಟು. ಒಂದು ಭೌತಿಕವಾದ ಭಾಗ, ಇನ್ನೊಂದು ಅಭೌತಿಕವಾದ ಭಾಗ ಎಂಬುದಾಗಿ. And we have seen yesterday the material part is our body. ಇದರಲ್ಲಿ ನಾವು ನೋಡಿದ ಸಂಗತಿ ಅಂದ್ರೆ ಭೌತಿಕ ಭಾಗ ಎಂಬುದಾಗಿ ಹೇಳುವಾಗ ನಮ್ಮ ಶರೀರವಾಗಿದೆ. Since we have elaborated on that view, we are not going to study today. ನಾವು ಇದನ್ನು ಈಗಾಗಲೇ ನೆನ್ನೆ ದಿನ ನೋಡಿದ್ದೇವೆ. ಅದರಲ್ಲಿ ಈ ದಿನ ಸಮಯವನ್ನು ನಾವು ತೆಗೆದುಕೊಳ್ಳುವುದಿಲ್ಲ. God created human being. ದೇವರು ಮನುಷ್ಯನನ್ನು ಉಂಟು ಮಾಡಿದನು. God created human being out of the dust that we have learned yesterday. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ನೆಲದ ಮಣ್ಣಿನಿಂದ ಆತನು ಉಂಟು ಮಾಡಿದನು. So concerning this material part of human being, ಈ ಒಬ್ಬ ಮನುಷ್ಯನ ಭೌತಿಕ ಭಾಗವನ್ನು ನಾವು ಪರಿಗಣಿಸುವಾಗ there are various views concerning the purpose of the body.
ಈ ಒಂದು ದೇಹದ ಒಂದು ಉದ್ದೇಶವಾದರೂ ಏನು ಎಂಬುದಾಗಿರುವ ಸಂಗತಿಯನ್ನು ತಿಳಿಸುವುದಕ್ಕೋಸ್ಕರ ಅನೇಕ ದೃಷ್ಟಿಕೋನಗಳು ಉಂಟು. God created human being with the material and immaterial part. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ಭೌತಿಕವಾದ ಭಾಗ ಮತ್ತು ಅಭೌತಿಕವಾದ ಭಾಗದಿಂದ ಆತನು ಸೃಷ್ಟಿ ಮಾಡಿದ್ದಾನೆ. But now we are discussing about the material part of human being, that is our body. ನಾವು ಈಗ ಈ ಒಂದು ಮನುಷ್ಯನ ಭೌತಿಕವಾದ ಭಾಗದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಅದು ಶರೀರ ಎಂಬುದಾಗಿ. When we see the people in the world, they view the concerning the purpose of the body in various ways. ಈ ದೇಹದ ಕುರಿತಾಗಿ ಇರ್ತಕ್ಕಂಥ ಒಂದು ಅಂಶವನ್ನು ಲೋಕದ ಜನರು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅದರ ಕುರಿತಾಗಿರುವ ಉದ್ದೇಶವನ್ನು ತಿಳಿಸ್ತಾರೆ. Now we are going to see three basic views concerning the purpose of the human body. ಮನುಷ್ಯನ ಶರೀರದ ಕುರಿತಾಗಿ ಇರ್ತಕ್ಕಂಥ ಮೂರು ಮುಖ್ಯ ಉದ್ದೇಶಗಳನ್ನು ಜನರು ಏನು ತಿಳಿಸ್ತಾರೆ, ಲೋಕ ಏನು ತಿಳಿಸ್ತಾ ಉಂಟು, ಅದನ್ನು ನಾವು ನೋಡ್ಲಿಕ್ಕಿದ್ದೇವೆ. First view is the body is the prison house of the soul. ಮೊದಲನೇದಾಗಿರುವ ಒಂದು ಅಂಶ, ಶರೀರ ಎಂಬುದಾಗಿ ಹೇಳುವಾಗ ಇದು ಪ್ರಾಣದ ಒಂದು ಸೆರೆಮನೆಯಾಗಿದೆ. This was the view of the Greek philosophers who placed a great dichotomy between soul, body and soul. ಈ ಒಂದು ತತ್ವವು ಈ ಒಂದು ಗ್ರೀಕ್ ಒಂದು ಜನರು ತತ್ವಜ್ಞಾನಿಗಳು ಇದರ ಕುರಿತಾಗಿ ಅವರು ತಿಳಿಸಿದ್ದಾರೆ. ಈ ಒಂದು ಎರಡು ಭಾಗವಾದ ಪ್ರಾಣ ಮತ್ತು ದೇಹ ಎಂಬುದಾಗಿರುವ ಸಂಗತಿಯನ್ನು ಅವರು ತಿಳಿಸ್ತಾ ಇದ್ದರು. According to them, they say that the soul was non-material and good. ಅವರು ತಿಳಿಸ್ತಾ ಇರ್ತಕ್ಕಂಥ ಸಂಗತಿ ಏನಂದ್ರೆ, ಪ್ರಾಣ ಎಂಬುದಾಗಿ ಹೇಳುವಾಗ ಅದು ಒಂದು ಭೌತಿಕವಾದ ಒಂದು ಸಂಗತಿ ಆಗಿರಲಿಲ್ಲ. And the body was material and evil. ಮತ್ತು ದೇಹ ಎಂಬುದಾಗಿ ಹೇಳುವಾಗ ಅದು ಭೌತಿಕವಾದದ್ದು ಮತ್ತು ದುಷ್ಟತನದಿಂದ ತುಂಬಿದೆ ಎಂಬುದಾಗಿ. In other words, according to the Greek philosophers, ಇನ್ನೊಂದು ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ಗ್ರೀಕ್ ತತ್ವಜ್ಞಾನಿಗಳ ಕುರಿತಾಗಿ, material is evil and spirit is good. ಭೌತಿಕ ಎಂಬುದಾಗಿ ಹೇಳುವಾಗ ಅದು ದುಷ್ಟವಾದದ್ದು ಮತ್ತು ಆತ್ಮ ಪ್ರಾಣ ಎಂಬುದಾಗಿ ತಿಳಿಸುವಾಗ ಅದು ಒಳ್ಳೆಯದು ಎಂಬುದಾಗಿ. Such kind of people were there in the first century. ಈ ರೀತಿಯಾದ ಜನರು ಮೊದಲನೆಯ ಶತಮಾನದಲ್ಲಿ ಅವರಿದ್ದರು. That's the reason why such people denied the incarnation of the Lord Jesus Christ. ಈ ಕಾರಣದ ದೆಸೆಯಿಂದ ಇಂಥ ಜನರು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ನರಾವತಾರವನ್ನು ತೆಗೆದುಕೊಂಡು ಈ ಲೋಕಕ್ಕೆ ಬಂದನು ಎಂಬುದಾಗಿರುವ ಅಂಶವನ್ನು ಅವರು ತಿರಸ್ಕಾರ ಮಾಡುತ್ತಾರೆ. They said God is spirit and God is good. ದೇವರು ಆತನು ಆತ್ಮ ಸ್ವರೂಪನು, ಆತನು ಒಳ್ಳೆಯವನು. But as far as the body or material is concerned, it is evil. ಆದ್ರೆ ದೇಹದ ಕುರಿತಾಗಿ ನಾವು ನೋಡುವಾಗ ಅದು ದುಷ್ಟತನದಿಂದ ತುಂಬಿದೆ ಎಂಬುದಾಗಿ. And therefore they conclude that a holy God cannot come in the human form. ಈ ಕಾರಣದ ದೆಸೆಯಿಂದ ಅವರು ನಿರ್ಧಾರ ಮಾಡಿದ ಸಂಗತಿ ಏನಂದ್ರೆ, ಪರಿಶುದ್ಧನಾಗಿರುವ ದೇವರು ಆತನು ದೇಹದಲ್ಲಿ ಆತನು ಬರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. So Bible does not refer to the body as intrinsically evil, as we learn the word of God. ನಾವು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವಾಗ ಈ ದೇಹ ಶರೀರ ಎಂಬುದಾಗಿ ತಿಳಿಸುವಾಗ ಅದು ಮೂಲತಃವಾಗಿ ಅದು ದುಷ್ಟತನದಿಂದ ತುಂಬಿಲ್ಲ ಎಂಬುದಾಗಿ, ಅಥವಾ ಅದರ ಕೇಂದ್ರ. According to the Bible, and our Bible make it very clear that man is a unity, one being, and material and immaterial can be separated only by the physical death. ಮತ್ತು ಈ ಸತ್ಯವೇದವು ನಮಗೆ ತಿಳಿಸುವ ಸಂಗತಿ ಅಂದ್ರೆ, ದೇಹ ಮನುಷ್ಯನೆಂಬುದಾಗಿ ತಿಳಿಸುವಾಗ ಅದು ಭೌತಿಕ ಮತ್ತು ಅಭೌತಿಕ ಸಂಗತಿಗಳು ಅದರಲ್ಲಿ ಉಂಟು. ಅದನ್ನು ನಾವು ವಿಭಾಗಿಸಬೇಕಾದ್ರೆ ಅದು ಶಾರೀರಿಕವಾದ ಮರಣದ ಮುಖಾಂತರ ಮಾತ್ರವೇ. So according to the first view, body is the prison house of the soul. ಮೊದಲನೆಯ ಒಂದು ದೃಷ್ಟಿಕೋನ, ಈ ಒಂದು ದೇಹ ಎಂಬುದಾಗಿ ತಿಳಿಸುವಾಗ ಅದು ಆತ್ಮ ಪ್ರಾಣದ ಒಂದು ಸೆರೆಮನೆಯಾಗಿದೆ. Second view concerning the purpose of the body is, ಈ ಒಂದು ದೇಹದ ಒಂದು ಉದ್ದೇಶ, ಎರಡನೆಯ ಒಂದು ಅಭಿಪ್ರಾಯ ಇದಾಗಿತ್ತು. This view says that the body is the only part of man that is important. ಅವರು ತಿಳಿಸ್ತಾ ಇದ್ದ ಸಂಗತಿ ಏನಂದ್ರೆ, ಶರೀರ ಎಂಬುದಾಗಿ ಹೇಳುವಾಗ ಮನುಷ್ಯನ ಒಂದು ಜೀವದಲ್ಲಿ ಇದು ತುಂಬಾ ಪ್ರಾಮುಖ್ಯವಾದದ್ದು, ಇದು ದೇಹ ಮಾತ್ರವೇ ಪ್ರಾಮುಖ್ಯವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ರು. People those who hold on to this view, they say that a person should seek to please the body
by doing what he enjoys doing. ಈ ಒಂದು ಅಭಿಪ್ರಾಯವನ್ನು ನಂಬುವವರು ಅವರು ತಿಳಿಸ್ತಾ ಇದ್ದ ಸಂಗತಿ ಅಂದ್ರೆ ಜನರು ಅವರಿಗೆ ಸಂತೋಷ ಆನಂದವನ್ನು ತರುವ ಸಂಗತಿಗಳನ್ನೇ ಅವರು ಮಾಡಬೇಕು ಎಂಬುದಾಗಿ. This view is generally a denial of immaterial part of human being. ಈ ಒಂದು ದೃಷ್ಟಿಕೋನದಿಂದ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿನಂದ್ರೆ ಅಭೌತಿಕವಾದ ಸಂಗತಿಗಳನ್ನು ತಾತ್ಸಾರ ಮಾಡುವ ಒಂದು ಅಭಿಪ್ರಾಯವೇ ಇವರದಾಗಿತ್ತು. So such kind of the people are the Epicureans. They say that no, eat and marry and we will die. ಈ ರೀತಿಯಾದ ಜನರು ಅವರು ಎಪಿಕ್ಯೂರದವರು ಎಂಬುದಾಗಿ ನಾವು ತಿಳಿಸ್ತೇವೆ. ಅದೇನೆಂದ್ರೆ ತಿಂದು ಕುಡಿ ಮತ್ತು ನಾವು ಸಾಯುತ್ತೇವೆ ಎಂಬುದಾಗಿ. Many people in the world live like that. They think that not only about their body, they don't think about the spirit or life after death. ಈ ಒಂದು ದಿನಮಾನಗಳಲ್ಲಿಯೂ ಸಹ ಈ ರೀತಿಯಾದ ಜನರು ಇದ್ದಾರೆ. ಅವರು ಬರೀ ಅವರ ದೇಹ ಶರೀರದ ಕುರಿತಾಗಿ ಅವರು ಆಲೋಚನೆ ಮಾಡುತ್ತಾರೆ, ಅವರ ಒಂದು ಆತ್ಮ ಪ್ರಾಣದ ಕುರಿತಾಗಿ ಮತ್ತು ಸಾವಿನ ನಂತರ ಒಂದು ಜೀವನ ಉಂಟು ಎಂಬುದಾಗಿಯೂ ಸಹ ಅವರು ಮರೆತಿರುತ್ತಾರೆ. When we come to the word of God, ದೇವರ ವಾಕ್ಯಕ್ಕೆ ನಾವು ಬರುವಾಗ that will lead us into the third point or third view. ಇದು ಮೂರನೆಯ ಒಂದು ಅಭಿಪ್ರಾಯ ದೃಷ್ಟಿಕೋನಕ್ಕೆ ನಮ್ಮನ್ನು ಅದು ತರುವುದಾಗಿದೆ. According to this view, the body is the partner of the soul. ಇದರ ಒಂದು ಅರ್ಥ ಏನೆಂಬುದಾಗಿ ನಾವು ತಿಳಿಸುವಾಗ ಶರೀರ ಎಂಬುದಾಗಿ ಹೇಳುವಾಗ ಅದು ಪ್ರಾಣದ ಒಂದು ಜೊತೆಗಾರ ಆಗಿದೆ ಎಂಬುದಾಗಿ. Our body is the partner of the soul. ನಮ್ಮ ದೇಹವು ಪ್ರಾಣದ ಒಂದು ಜೊತೆಗಾರ ಆಗಿದೆ. So when we study about human being, we cannot separate these two. ನಾವು ಒಬ್ಬ ಮನುಷ್ಯನ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ಈ ಎರಡು ಅಂಶಗಳನ್ನು ನಾವು ಪ್ರತ್ಯೇಕಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲ. Man is having material part and immaterial part. ಮನುಷ್ಯನಿಗೆ ಭೌತಿಕವಾದ ಅಂಶ ಮತ್ತು ಅಭೌತಿಕವಾದ ಅಂಶಗಳು ಉಂಟು. When we study the word of God, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ our material part or body is the means of glorifying God, since it is a temple of God. ನಮ್ಮ ಭೌತಿಕವಾದ ಭಾಗ ಅಂದರೆ ಶರೀರವು ಇದರ ಮುಖಾಂತರ ನಾವು ದೇವರನ್ನು ಆರಾಧನೆ ಮಾಡುತ್ತೇವೆ. ಕಾರಣ ಯಾಕಂದ್ರೆ ಈ ದೇಹವು ದೇವರ ಗರ್ಭಗುಡಿಯಾಗಿದೆ. Corinthians chapter 6 verse 19. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದನ್ನು ನಾನು 6ನೇ ಅಧ್ಯಾಯ 19ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡುತ್ತೇವೆ. Read, or know ye not that your body is the temple of the Holy Spirit which is in you, which you have from God, and you are not your own, for you were bought with a price. Glorify God therefore in your body. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19-20ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. There are various views on the purpose of body in the world. ಈ ಲೋಕದ ದೃಷ್ಟಿಯಲ್ಲಿ ಈ ಒಂದು ದೇಹಕ್ಕೆ ಅನೇಕ ರೀತಿಯಾದ ಉದ್ದೇಶಗಳು ಉಂಟೆಂಬುದಾಗಿ ಅವರು ತಿಳಿಸ್ತಾರೆ. But when we study the word of God, ಆದ್ರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ clearly teaches that the body is the means of glorifying God, since it is the temple of God. ನಮ್ಮ ಒಂದು ದೇಹದಿಂದ ನಾವು ದೇವರಿಗೆ ಮಹಿಮೆ ಸಲ್ಲಿಸೋರು, ಆರಾಧನೆ ಸಲ್ಲಿಸೋರು ನಾವು ಆಗಿರಬೇಕು. ಕಾರಣ ಯಾಕಂದ್ರೆ ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ. According to the word of God, body is not to be the master, nor is to be an enemy that need to be punished. ದೇಹ ಎಂಬುದಾಗಿ ಹೇಳುವಾಗ ಸತ್ಯವೇದಕ್ಕೆ ಅನುಸಾರವಾಗಿ ದೇಹ ಎಂಬುದು ಅದು ಯಜಮಾನನೂ ಅಲ್ಲ, ಮತ್ತು ಅದೇ ಸಂದರ್ಭದಲ್ಲಿ ದೇಹವು ವೈರಿ ಅಲ್ಲ. ವೈರಿ ಆದರೆ ನಾವು ಅದಕ್ಕೆ ಶಿಕ್ಷೆ ಕೊಡಬೇಕು. ದೇಹವು ವೈರಿ ಅಲ್ಲ. Romans chapter 12 verse 1 we read, the body is to be submitted to God. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ನಾವು ನಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಿಸೋಣವಾಗಿರಬೇಕೆಂಬುದಾಗಿ. Why do we need to submit our body to God? ನಾವು ನಮ್ಮ ದೇಹಗಳನ್ನು ನಾವು ದೇವರಿಗೆ ಯಾವ ಕಾರಣಕ್ಕಾಗಿ ನಾವು ಸಮರ್ಪಿಸಬೇಕು? According to Philippians chapter 1 verse 20, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದ ಪ್ರಕಾರ, in order that Christ may be glorified that body, in that body. ಈ ಒಂದು ದೇಹದ ಮುಖಾಂತರ ನಾವು ಕ್ರಿಸ್ತನನ್ನು ಮೇಲೆತ್ತಬೇಕೆಂಬುದಾಗಿರುವ ಒಂದು ಅಂಶವನ್ನು ನಾವು ನೋಡುತ್ತೇವೆ. Philippians
chapter 1, verse 20, the last portion of that verse we read like this. ನಾವು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. As always, so now also Christ shall be magnified in my body, whether by life or by death. ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. ಅದೇನೆಂದರೆ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ಎಂಬುದಾಗಿ ನಾವು ಓದುತ್ತೇವೆ. Again, in 2 Corinthians chapter 5, verse 10, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ, it's a very common reference to all the believers. ಈ ಒಂದು ವಾಕ್ಯ ಭಾಗವು ಎಲ್ಲಾ ವಿಶ್ವಾಸಿಗಳಿಗೂ ತುಂಬಾ ಸಾಮಾನ್ಯವಾದದ್ದು. 2 Corinthians chapter 5, verse 10. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ like this. ಈ ರೀತಿಯಾಗಿ ನಾವು ಓದುತ್ತೇವೆ. We must all appear before the judgment seat of Christ, so that each one may be recompensed for his deeds in the body, according to what he has done, whether good or bad. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. This verse says ultimately the believer will be rewarded for the deeds done in the body. ನಾವು ಅಂತಿಮವಾಗಿ ಈ ವಚನದ ಆಧಾರದ ಮೇಲೆ ತನ್ನ ದೇಹದಲ್ಲಿ ಒಬ್ಬ ಮನುಷ್ಯನಾತನು ಏನು ಮಾಡಿದ್ದಾನೆ ಆತನು ಅದಕ್ಕೆ ಆತನು ಯಥಾಸ್ಥಿತಿಯಲ್ಲಿ ಆತನು ಕರ್ತನ ಮುಂದೆ ಆತನು ಕಾಣಿಸಿಕೊಳ್ಳಬೇಕು. Some believers doesn't know the purpose of our material part or our body. ಅನೇಕ ವಿಶ್ವಾಸಿಗಳಿಗೂ ಸಹ ನಮ್ಮ ಈ ಮನುಷ್ಯನ ಒಂದು ಭೌತಿಕವಾದ ಅಂಶ ಶರೀರದ ಕುರಿತಾಗಿರುವ ಒಂದು ಉದ್ದೇಶವೂ ಸಹ ಅನೇಕರಿಗೆ ತಿಳಿದಿಲ್ಲ. So from all these references, what we can learn from practical lesson that we can learn from these verses. ಈ ಒಂದು ವಚನ ಭಾಗಗಳಿಂದ ಪ್ರಾಯೋಗಿಕವಾದ ಪಾಠವನ್ನು ನಾವು ಕಲಿಯುವುದಾದರೆ, first of all, our body is the temple of God, and therefore we need to glorify Him through our body. ನಮ್ಮ ದೇಹವು ಅದು ದೇವರ ಗರ್ಭಗುಡಿ ಆಗಿದ್ದು ನಮ್ಮ ದೇಹದ ಮುಖಾಂತರ ನಾವು ಕರ್ತನಿಗೆ ಆರಾಧನೆ ಸಲ್ಲಿಸಬೇಕು. Secondly, our body must be submitted to God. ಮತ್ತು ಎರಡನೇದಾಗಿ ನಾವು ನಮ್ಮ ದೇಹಗಳನ್ನು ನಾವು ದೇವರಿಗೆ ಸಮರ್ಪಿಸಬೇಕು. While we are on this earth, we should be always reminded the fact that one day we will be rewarded for the deeds that we done in our body. ನಮ್ಮ ದೇಹದಲ್ಲಿ ನಾವು ಏನೇನು ಮಾಡಿದ್ದೇವೆ ಇದಕ್ಕೋಸ್ಕರ ನಾವು ಯಥಾಸ್ಥಿತಿಯಾಗಿ ನಾವು ಕರ್ತನ ಮುಂದೆ ನಾವು ನಿಲ್ಲಲಿಕ್ಕಿದ್ದೇವೆ, ಲೆಕ್ಕ ಒಪ್ಪಿಸಬೇಕೆಂಬುದಾಗಿರುವ ಸಂಗತಿಯನ್ನು ನಾವೆಲ್ಲರೂ ಸಹ ಜ್ಞಾಪಕಪಡಿಸಿಕೊಳ್ಳಬೇಕು. I am able to teach the word of God to you because I have a body. ನಾನು ನಿಮಗೆ ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಕಾರಣ ಯಾಕಂದ್ರೆ ದೇವರು ನನಗೆ ಒಂದು ದೇಹವನ್ನು ಕೊಟ್ಟಿದ್ದಾನೆ. Even in this meeting, some of our brothers were able to sing songs and others would be able to pray. All these are possible because we are in this body. ಮತ್ತು ಈ ಒಂದು ಕೂಟದ ಪ್ರಾರಂಭದಲ್ಲಿ ಪ್ರಿಯರು ಪ್ರಾರ್ಥನೆ ಮಾಡಿದರು, ಪ್ರಿಯರು ಹಾಡನ್ನು ಹಾಡಿದರು. ಇದೆಲ್ಲವೂ ಸಹ ಸಾಧ್ಯವಾಯಿತು. ಕಾರಣ ಯಾಕಂದ್ರೆ ಮನುಷ್ಯರಿಗೆ ಒಂದು ದೇಹ ಉಂಟು. Therefore, it is important that we need to take care of our material part. ಈ ಕಾರಣದ ದೆಸೆಯಿಂದ ನಾವು ನಮ್ಮ ಒಂದು ಭೌತಿಕವಾದ ಭಾಗವನ್ನು ನಾವು ನೋಡಿಕೊಳ್ಳುವವರಾಗಿರಬೇಕು. And this is the clear teaching of the word of God. ಇದು ದೇವರ ವಾಕ್ಯದ ಸ್ಪಷ್ಟ ಬೋಧನೆಯಾಗಿದೆ. So we have seen the material part, the purpose of the human body. ಶರೀರದ ಈ ಮನುಷ್ಯನ ಶರೀರದ ಒಂದು ಮುಖ್ಯ ಉದ್ದೇಶ ಏನೆಂಬುದಾಗಿ ನಾವು ನೋಡಿದ್ದೇವೆ. So now as we learn the word of God, ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುತ್ತಾ ಇರುವ ಸಂದರ್ಭದಲ್ಲಿ there are different synonyms used for the human body in the Bible. ಅನೇಕ ಒಂದೇ ರೀತಿಯಾದ ಪದಗಳನ್ನು ಶರೀರಕ್ಕೆ ಇರ್ತಕ್ಕಂಥ ಒಂದೇ ರೀತಿಯಾದ ಪದಗಳನ್ನು ನಾವು ನೋಡಿದ್ದೇವೆ. So I will not explain all these terms in detail. I will just tell the name or the terms and we give the reference and we will move on. ನಾನು ಈ ಒಂದು ಪದಗಳ ಒಂದು ಹೆಸರುಗಳನ್ನು ತಿಳಿಸಿ ನಾನು ಅದಕ್ಕಿರುವ ವಚನವನ್ನು ನಾನು ತಿಳಿಸುವವನಾಗಿದ್ದೇನೆ. Those who wanted to note down, you can note down. ಈ ಒಂದು ಸಮರ್ನಾಥಕ ಪದಗಳನ್ನು ನೀವು ಗುರುತು ಮಾಡಿಕೊಳ್ಳಬೇಕಾದ್ರೆ ದಯಮಾಡಿ ನೀವು ಗುರುತು ಮಾಡಿಕೊಳ್ಳ್ರಿ.
synonyms used for human body in the Bible. ಸತ್ಯವೇದದಲ್ಲಿ ಮನುಷ್ಯನ ಶರೀರವನ್ನು ತಿಳಿಸುವುದಕ್ಕೋಸ್ಕರ ಉಪಯೋಗಿಸಿದ ಸಮನಾರ್ಥಕ ಪದಗಳು. ಮೊದಲನೇದಾಗಿ 2 Corinthians chapter 4 verse 16, 1-6. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. We are not going to read all these references. I will just tell the term. Later on you can refer and find out the reference. ಈ ಎಲ್ಲಾ ವಚನ ಭಾಗಗಳನ್ನು ನಾವು ಓದುವುದಿಲ್ಲ, ಆದ್ರೆ ಈ ಒಂದು ಪದವನ್ನು ಮಾತ್ರ ನಾನು ತಿಳಿಸ್ತೇನೆ, ನೀವು ಗುರುತು ಮಾಡಿ ನಂತರ ನೀವು ಅಧ್ಯಯನ ಮಾಡಿಕೊಳ್ಳಬಹುದು. 2 Corinthians 4:16, where it is mentioned the human body as the outward man. ನಾವು ಇಲ್ಲಿಂದ ನಾವು ಕಲಿಯುವ ಒಂದು ಸಂಗತಿ ಏನಂದ್ರೆ, ಇದು ನಮ್ಮ ಆಂತರ್ಯವು ಎಂಬುದಾಗಿ ನಾವು ಇಲ್ಲ, ಔಟ್ವರ್ಡ್ ಮ್ಯಾನ್, ಇದು ಹೊರಗಿನ ಬಾಹ್ಯ ಮನುಷ್ಯನು ಎಂಬುದಾಗಿ ನಾವು ನೋಡುತ್ತೇವೆ. ಬಾಹ್ಯ ಮನುಷ್ಯ. If there is a ಬಾಹ್ಯ ಮನುಷ್ಯನ್, there is a inner ಮನುಷ್ಯನ್. ಒಬ್ಬ ಬಾಹ್ಯ ಮನುಷ್ಯನು ಇದ್ದರೆ ಆಂತರ್ಯದ ಮನುಷ್ಯನು ಸಹ ಇದ್ದಾನೆ ಎಂಬುದಾಗಿ ಅರ್ಥ. Our body is compared as an outward man. ನಮ್ಮ ದೇಹವು ಆತನು ಬಾಹ್ಯ ಮನುಷ್ಯನು ಆತನು ಆಗಿದ್ದಾನೆ. That first term used in the Bible. ಇದು ದೇವರ ವಾಕ್ಯದಲ್ಲಿ ಉಪಯೋಗಿಸಿದ ಮೊದಲನೆಯ ಒಂದು ಪದ. Second one. ಎರಡನೇದಾಗಿ 2 Corinthians chapter 5 verse 1. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. So there another term is used, earthly house of tabernacle. ಮತ್ತು ನಾವು ಓದುವ ಸಂಗತಿ ಏನಂದ್ರೆ, ದೇಹವು ಅದು ಭೂಮಿಯ ಮೇಲಿರುವ ನಮ್ಮ ಮನೆಯು ಎಂಬುದಾಗಿ. ಮಲಯಾಳಂ ಕೂಡಾರಮಾಯ ಭೌಮ ಭವನಂ, ಭೂಮಿಯ ಮೇಲಿರುವ ನಮ್ಮ ಗುಡಾರವು. earthly house of tabernacle. ಭೂಮಿಯ ಮೇಲಿರುವ ನಮ್ಮ ಗುಡಾರವು. Third one. ಮೂರನೇದಾಗಿ 2 Corinthians 2 Corinthians chapter 6 verse 16. Again the same reference. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. That is the temple of God. ಅಲ್ಲಿ ನಾವು ದೇವರ ಮಂದಿರ ಎಂಬುದಾಗಿ ನಾವು ಓದುತ್ತೇವೆ. The ದೇವಾಲಯಂ, the temple of God. ದೇವರ ಮಂದಿರ ಎಂಬುದಾಗಿ ನಾವು ಓದುತ್ತೇವೆ, ಅಥವಾ ದೇವಾಲಯ ಎಂಬುದಾಗಿ. That's a reference to our body. ಇದು ನಮ್ಮ ಶರೀರಕ್ಕೆ ಇರ್ತಕ್ಕಂತ ಒಂದು ಸಮರ್ನಾಥಕ ಪದವಾಗಿದೆ. Fourth one. ನಾಲ್ಕನೇದಾಗಿ again the same reference, 1 Corinthians chapter 6 verse 16. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. There we read the temple of the Holy Spirit. ನಾವು ಅಲ್ಲಿ ನೋಡುವ ಒಂದು ವಾಕ್ಯ ಭಾಗ, ಇದು ದೇವರ ಗರ್ಭಗುಡಿ ಎಂಬುದಾಗಿ ನಾವು ಓದುತ್ತೇವೆ. Our body is the temple of God. ನಮ್ಮ ದೇಹವು ಅದು ದೇವರ ಗರ್ಭಗುಡಿಯಾಗಿದೆ. Temple of the Holy Spirit, that is a term is used there. Holy Spirit. ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಎಂಬುದಾಗಿರುವ ಮೂಲತಃ ಪದವನ್ನು ನಾವು ನೋಡುತ್ತೇವೆ. ಐದನೇದಾಗಿ Ecclesiastes chapter 12 verse 7. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 7ನೇ ವಚನ. Dust or podi in Malayalam. ನಾವು ಇದನ್ನು ಬ್ರದರ್ ಚಾಪ್ಟರ್ 12 verse 7. 7ನೇ ವಚನದಲ್ಲಿ, ಅದರ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮಣ್ಣು ಎಂಬುದಾಗಿ ನಾವು ನೋಡೋಣವಾಗಿದ್ದೇವೆ, ಅಥವಾ ಧೂಳು. We are taken from the ground or from the mud. We will be returning back to our material part. Will be returning back to the earth again at the time of our death. ನಾವು ನಮ್ಮ ದೇಹದ ಕುರಿತಾಗಿ ನಾವು ನೋಡುವಾಗ, ದೇವರು ಆತನು ಮನುಷ್ಯನನ್ನು ಉಂಟು ಮಾಡಿದಾಗ ನೆಲದ ಮಣ್ಣಿನಿಂದ ಆತನು ತೆಗೆದುಕೊಂಡನು, ಮತ್ತು ನಂತರ ನಾವು ಸತ್ತ ನಂತರ ನಾವು ಮಣ್ಣಿಗೆ ನಾವು ಹಿಂದಿರುಗಿ ನಾವು ಹೋಗೋರ್ನವಾಗಿದ್ದೇವೆ. Now the sixth term, ಆರನೇದಾಗಿರುವ ಪದ 1 Corinthians chapter 15 verse 40. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 14ನೇ ವಚನ. 40ನೇ ವಚನ. There body is referred as the earthly body. ಇಲ್ಲಿ
ಭೂಲೋಕದ ದೇಹ ಅಥವಾ ಭೂಲೋಕದ ಶರೀರ ಎಂಬುದಾಗಿ ನಾವು ನೋಡುತ್ತೇವೆ. You know that First Corinthians is a chapter of resurrection. ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ ಇದು ಪುನರುತ್ಥಾನದ ಅಧ್ಯಾಯ ಎಂಬುದಾಗಿ ನಮಗೆ ಗೊತ್ತುಂಟು. You have an earthly body, there is a heavenly body as well. ಒಂದು ಭೌತಿಕವಾದ ಒಂದು ದೇಹ ಉಂಟು ಮತ್ತು ಪರಲೋಕದ ದೇಹವು ಸಹ ಉಂಟು. So that is the sixth term. ಇದು 6ನೇ ಒಂದು ಪದವಾಗಿದೆ. Seventh one. 7ನೇದಾಗಿ First Corinthians chapter 15 verse 44. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 44ನೇ ವಚನ. Read about the natural body. ಅಲ್ಲಿ ನಾವು ಪ್ರಾಕೃತ ದೇಹ ಎಂಬುದಾಗಿ ನಾವು ನೋಡುತ್ತೇವೆ. So the natural body. ಪ್ರಾಕೃತ ದೇಹ. Another time again we read in First Corinthians chapter 15 verse 49. Chapter 15 verse 49. ಅದೇ ಅಧ್ಯಾಯದ 49ನೇ ವಚನದಲ್ಲಿ ಇನ್ನೊಂದು ಪದವನ್ನು ನಾವು ನೋಡುತ್ತೇವೆ. Read body as the image of the earthly. Image of the earthly. ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯ ಎಂಬುದಾಗಿ ನಾವು ನೋಡುತ್ತೇವೆ. ഉള്ളവന്റെ പ്രതിമ എന്ന മലയാളത്തിൽ. That is how we read in Malayalam. ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯ. 9th one. 9ನೇದಾಗಿ John chapter 1 verse 13. 1-3. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ. Flesh, ಜಡಂ. ಶರೀರ ಎಂಬುದಾಗಿ ಅಥವಾ ಮಾಂಸ ಎಂಬುದಾಗಿ ನಾವು ನೋಡುತ್ತೇವೆ. Another term, point number 10, Matthew chapter 10 verse 28. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ಒಂದು ವಚನದಲ್ಲಿ ನಾವು ನೋಡುತ್ತೇವೆ. That is the body, ಜಡಂ, ದೇಹಂ, body. ಅಲ್ಲಿ ನಾವು ದೇಹ ಎಂಬುದಾಗಿ ನಾವು ಓದುವವನಾಗಿದ್ದೇವೆ. Another term used for our body is the flesh and blood in First Corinthians chapter 15 verse 15. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಏನಂದ್ರೆ 15ನೇ ವಚನ. There we read flesh and blood. Flesh and blood. ಮಾಂಸ ರಕ್ತಗಳು. ಮಾಂಸ ಮತ್ತು ರಕ್ತ ಎಂಬುದಾಗಿ ನಾವು ನೋಡೋಣವಾಗಿದ್ದೇವೆ. One more time. Sorry brother. One more time, the 12th one. 12ನೇ ಒಂದು ಪದ. First Corinthians chapter 15 verse 54. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 54ನೇ ವಚನ. There another term is used for a body that is corruptible. ಮರ್ತ್ಯಮಾಯದ. ಲಯವಾಗುವ ದೇಹ ಎಂಬುದಾಗಿಯೂ ಸಹ ನಾವು ನೋಡುತ್ತೇವೆ. So this body is subjected to corruption. ಈ ಒಂದು ದೇಹವು ಅದು ಲಯವಾಗುವುದಾಗಿದೆ. So if there is this body is subject to corruption, then we are going to receive an incorruptible body at the time of resurrection. ಈ ಒಂದು ಶರೀರ ನಾವು ಇದ್ದೇವೆ, ನಮಗಿರುವ ಶರೀರವು ಅದು ಲಯವಾಗುವ ಶರೀರವಾಗಿದೆ. ಆದರೆ ಪುನರುತ್ಥಾನದ ಮುಖಾಂತರ ನಮಗೆ ಲಯವಾಗದೇ ಇರುವ ಒಂದು ಶರೀರ ಸಿಕ್ಕಲಿಕ್ಕುಂಟು. We can learn all this term in the context of this passage. We can elaborate on this. I will just leave to you. ನಾನು ಇದರ ಅಂಶಗಳನ್ನು ನಾವು ಇದನ್ನು ಉದ್ದವಾಗಿ ಆಳವಾಗಿ ನಾವು ಓದಿ ನಾವು ಅಧ್ಯಯನ ಮಾಡಬಹುದು, ಆದ್ರೆ ಅದನ್ನು ನಾನು ನಿಮಗೆ ಬಿಡುತ್ತೇನೆ. So thus far what we have discussed about the material part of human being. ಈಗ ನಾವು ಮನುಷ್ಯನ ಭೌತಿಕವಾದ ಅಂಶವನ್ನು ನಾವು ನೋಡುತ್ತಾ ನಾವು ಬಂದಿದ್ದೇವೆ. We have seen material part is our body. ನಾವು ಮನುಷ್ಯನ ಒಂದು ಭೌತಿಕ ಭಾಗ ಎಂಬುದಾಗಿ ಹೇಳುವಾಗ ಶರೀರ ಎಂಬುದಾಗಿ ನಾವು ನೋಡಿದ್ದೇವೆ. Our body is formed from the ground or from the earth. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ನೆಲದ ಮಣ್ಣಿನಿಂದ ನಮ್ಮನ್ನು ಸೃಷ್ಟಿಸಿದ್ದಾನೆ. Then we have seen view concerning the purpose of the body. ಮತ್ತು ಈ ಒಂದು ದೇಹದ ಉದ್ದೇಶ ಏನೆಂಬುದಾಗಿ ನಾವು ನೋಡಿದ್ದೇವೆ. And also we have seen synonyms used for the body in the Bible. ಮತ್ತು ಸತ್ಯವೇದದಲ್ಲಿ ದೇಹಕ್ಕೆ ಇರುವ ಸಮಾನಾರ್ಥಕ ಪದವನ್ನು ಸಹ ನಾವು ನೋಡಿದ್ದೇವೆ. Now we are going to discuss the second point under the components of human being. ಮನುಷ್ಯನ ಭಾಗಗಳ ಕುರಿತಾಗಿರುವ ಒಂದು ಅಂಶದಲ್ಲಿ ನಾವು ಮುಂದಿನ ಒಂದು ಪಾಯಿಂಟ್ ಅನ್ನು ನಾವು ನೋಡ್ಲಿಕ್ಕಿದ್ದೇವೆ. The first point that we have learned is material part of human being.
ನಾವು ಮೊದಲನೇದಾಗಿ ನಾವು ನೋಡಿದ ಒಂದು ಅಂಶ ಮನುಷ್ಯನ ಭೌತಿಕವಾದ ಭಾಗ. Now the second point is non-material part of man or immaterial part of man. ಈಗ ನಾವು ಮನುಷ್ಯನ ಅಭೌತಿಕವಾದ ಭಾಗವನ್ನು ನಾವು ನೋಡ್ಲಿಕ್ಕಿದ್ದೇವೆ. So as we read in first Genesis chapter 1, 26 and 27, ನಾವು ಈಗಾಗಲೇ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26, 27ನೇ ವಚನದಲ್ಲಿ ನಾವು ನೋಡಿದ ಪ್ರಕಾರ God created man in his own image. ದೇವರು ಮನುಷ್ಯನನ್ನು ಆತನು ಉಂಟು ಮಾಡಿದಾಗ ತನ್ನ ಸ್ವರೂಪದಲ್ಲಿಯೇ ಆತನು ಮಾಡಿದನು. Now the question is, what is the image of God in man? ಮನುಷ್ಯನಲ್ಲಿ ದೇವರ ಸ್ವರೂಪ ಎಂಬುದಾಗಿ ಹೇಳುವಾಗ ಅದು ಏನು? What is the image of God in man? God created man in his image and likeness. ದೇವರು ಮನುಷ್ಯನನ್ನು ಆತನ ಸ್ವರೂಪದಲ್ಲಿ ಆತನು ಉಂಟು ಮಾಡಿದನೆಂಬುದಾಗಿ ಹೇಳುವಾಗ ಮನುಷ್ಯನಲ್ಲಿ ಇರ್ತಕ್ಕಂಥ ದೇವರ ಸ್ವರೂಪವಾದರೂ ಏನು? Anyway, the image of God in man cannot be physical. ಮನುಷ್ಯನಲ್ಲಿ ಇರ್ತಕ್ಕಂಥ ದೇವರ ಸ್ವರೂಪವು ಅದು ಶಾರೀರಿಕವಾದದ್ದಲ್ಲ. Because God is spirit. ಕಾರಣ ಯಾಕಂದ್ರೆ ದೇವರು ಆತನು ಆತ್ಮ ಸ್ವರೂಪನು. John chapter 4 verse 24 we read that God is spirit and those who worship him should worship him in spirit and truth. ನಾವು ಯೋಹಾನ ಬರೆದ ಸುವಾರ್ತೆಯ 4ನೇ ಅಧ್ಯಾಯದಲ್ಲಿ ನಾವು ಓದುವ ಸಂಗತಿ ಅಂದ್ರೆ ದೇವರು ಆತನು ಆತ್ಮ ಸ್ವರೂಪನು, ಆತನನ್ನು ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕೆಂಬುದಾಗಿ ನಾವು ಓದುತ್ತೇವೆ. Therefore, the image of God in man cannot be physical because God is spirit and does not have a body. ಈ ಒಂದು ಕಾರಣದಿಂದ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿ ಅಂದ್ರೆ ಮನುಷ್ಯನಲ್ಲಿ ದೇವರ ಸ್ವರೂಪ ಎಂಬುದಾಗಿ ಹೇಳುವಾಗ ಅದು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಸ್ವರೂಪವಲ್ಲ. ಅದು ಕಾರಣ ಯಾಕಂದ್ರೆ ದೇವರು ಆತನು ಆತ್ಮ ಸ್ವರೂಪನೂ ಆಗಿದ್ದಾನೆ. Image then must be non-material and would involve the following major elements. Brother, can you please come again? The image then, so since the image is not the body, material part, when we say that God created man in his image, it is not referring to the physical body because God is spirit. Now then what it is? It must be non-material and involve the following major elements. ದೇವರು ಮನುಷ್ಯನನ್ನು ಆತನು ತನ್ನ ಸ್ವರೂಪದಲ್ಲಿ ಆತನು ಉಂಟು ಮಾಡಿದನೆಂಬುದಾಗಿ ಹೇಳುವಾಗ ಈ ಒಂದು ಅಂಶವು ಅದು ಭೌತಿಕವಾದ ಒಂದು ಅಂಶವಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಆ ಒಂದು ಅಂಶವಾದರೂ ಏನು? ಅದು ಅಭೌತಿಕವಾದದ್ದು ಮತ್ತು ಅದರಲ್ಲಿ ಈ ಒಂದು ಭಾಗಗಳು ಉಂಟು ಎಂಬುದಾಗಿ ನಾವು ನೋಡ್ಲಿಕ್ಕಿದ್ದೇವೆ. God created man in his image and likeness. ದೇವರು ಮನುಷ್ಯನನ್ನು ಆತನ ಒಂದು ಸ್ವರೂಪದಲ್ಲಿ ಮತ್ತು ಹೋಲಿಕೆಗೆ ತಕ್ಕ ಹಾಗೆ ಆತನು ಮಾಡಿದ್ದಾನೆ. We are going to see what does it mean by the image of God in man. ಮನುಷ್ಯನಲ್ಲಿ ದೇವರ ಸ್ವರೂಪ ಎಂಬುದಾಗಿ ಹೇಳುವಾಗ ಆ ಒಂದು ಸ್ವರೂಪ ಏನೆಂಬುದಾಗಿ ನಾವು ನೋಡ್ಲಿಕ್ಕಿದ್ದೇವೆ. And we want to make it very clear, it is not our structure or our body. ಈ ಒಂದು ಅಂಶವು ನಮ್ಮ ಒಂದು ಶಾರೀರಿಕವಾದ ಒಂದು ಅಂಶವಲ್ಲ ಮತ್ತು ನಮ್ಮ ಒಂದು ದೇಹದ ಗಾತ್ರದ ಮೇಲೆ ಅದರ ಕುರಿತಾಗಿರುವ ಒಂದು ಸಂಗತಿಯಲ್ಲ, ನಮ್ಮ ಶೈಲಿ ಅಲ್ಲ. Because God is spirit. ಕಾರಣ ಯಾಕಂದ್ರೆ ದೇವರು ನಮ್ಮ ದೇವರು ಆತನು ಆತ್ಮ ಸ್ವರೂಪನು. God is not having a body as we have. ನಮಗಿರುವ ಹಾಗೆ ದೇವರಿಗೆ ಒಂದು ದೇಹವಿಲ್ಲ. And then what does it mean by the image of God in man? ಮತ್ತು ಮನುಷ್ಯನಲ್ಲಿ ದೇವರ ಸ್ವರೂಪ ಉಂಟೆಂಬುದಾಗಿ ಹೇಳುವಾಗ ಅದರ ಅರ್ಥವಾದರೂ ಏನು? Must be definitely immaterial aspect of human being. ಇದನ್ನು ನಾವು ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿನಂದ್ರೆ ಈ ಒಂದು ಅಂಶವು ಅದು ಅಭೌತಿಕವಾದದ್ದು. There are a few important elements included in the image of God in man. ಮನುಷ್ಯನಲ್ಲಿ ಇರ್ತಕ್ಕಂಥ ದೇವರ ಸ್ವರೂಪದ ಕುರಿತಾಗಿ ನಾವು ನೋಡುವಾಗ ಕೆಲವು ಪ್ರಾಮುಖ್ಯವಾದ ಭಾಗಗಳು ಉಂಟು. First one, ಮೊದಲನೇದಾಗಿ personality. ವ್ಯಕ್ತಿತ್ವ. In other words, we reflect God in personality. ನಾವು ನಮ್ಮ ಒಂದು ವ್ಯಕ್ತಿತ್ವದ ಮುಖಾಂತರ ನಾವು ದೇವರನ್ನು ಪ್ರತಿಬಿಂಬಿಸುತ್ತೇವೆ. We need to know what is personality. ವ್ಯಕ್ತಿತ್ವ ಎಂಬುದಾಗಿ ಹೇಳುವಾಗ ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. Generally, if we ask people about the personality, ನಾವು ಜನರ ಕುರಿತಾಗಿ ನಾವು ಮಾತನಾಡುವಾಗ ಅವರ ವ್ಯಕ್ತಿತ್ವ ಏನೆಂಬುದಾಗಿ ನಾವು ಕೇಳುವಾಗ generally people think that if a person is having 6 feet height or above and handsome looking
or something like that, look like a film star, probably say that he has a good personality. ನಾವು ನಮ್ಮ ಒಂದು ಸಾಮಾನ್ಯವಾದ ಭಾಷೆಯಲ್ಲಿ ನಾವು ತಿಳಿಸ್ತೇವೆ ಆತನಿಗೆ ಒಳ್ಳೆ ಪರ್ಸನಾಲಿಟಿ ಉಂಟು ಎಂಬುದಾಗಿ ನಾವು ಹೇಳುವಾಗ ಆತನು 6 ಅಡಿ ಎತ್ತರ ಇದ್ದಾನೆ, ಆತನು ಫಿಲಂ ಸ್ಟಾರ್ ಆಗಿ ಇದ್ದಾನೆ ಎಂಬುದಾಗಿ ನಾವು ತಿಳಿಸ್ತೇವೆ. Actually, the physical appearance is not the personality of a man. ಆದರೆ ಒಂದು ಶಾರೀರಿಕವಾದ ನೋಟವು ಅದು ಆತನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವುದಿಲ್ಲ. When we study the word of God, there are basically 3 elements included in the personality. ನಾವು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವಾಗ ಈ ಒಂದು ವ್ಯಕ್ತಿತ್ವದಲ್ಲಿ 3 ಭಾಗಗಳು ಉಂಟು. First of all, the intellect or reason. ಮೊದಲನೇದಾಗಿರುವ ಒಂದು ಸಂಗತಿ ಬುದ್ಧಿಶಕ್ತಿ. So in personality, first of all, intellect is involved. ಮೊದಲನೇದಾಗಿ ಆ ಒಂದು ಬುದ್ಧಿಶಕ್ತಿ ಅದು ಉಂಟು. Secondly, emotion. ಎರಡನೇದಾಗಿ ಭಾವನೆ. Thirdly, willpower or determination. ಮತ್ತು ನಾವು ನಂತರ ನೋಡುವ ಸಂಗತಿ ಅದು ಇಚ್ಛಾಶಕ್ತಿ ಆಗಿದೆ. God is spirit. ದೇವರು ಆತನ ಆತ್ಮ ಸ್ವರೂಪನು. God is spirit, but he is a person as well. ದೇವರು ಆತನು ಆತ್ಮ ಸ್ವರೂಪನು, ಆದ್ರೆ ಅದೇ ಸಂದರ್ಭದಲ್ಲಿ ಆತನು ವ್ಯಕ್ತಿ ಆಗಿದ್ದಾನೆ. God is not just a power, God is a person with a power. ದೇವರು ಬರೀ ಒಂದು ಶಕ್ತಿ ಆತನು ಅಲ್ಲ, ಆದರೆ ಆತನು ಶಕ್ತಿಯುಳ್ಳ ವ್ಯಕ್ತಿ ಆತನು ಆಗಿದ್ದಾನೆ. That's what we say. We say that a personal God created you and me. ಈ ಒಂದು ಕಾರಣದ ದೆಸೆಯಿಂದ ನಾವು ತಿಳಿಸುವ ಸಂಗತಿ ಏನಂದ್ರೆ ಒಬ್ಬ ವೈಯಕ್ತಿಕನಾದ ದೇವರು ನನ್ನನ್ನು ನಿನ್ನನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. God is intellect or all-wise God. ದೇವರಿಗೆ ಆತನಿಗೆ ಬುದ್ಧಿಶಕ್ತಿ ಉಂಟು ಎಂಬುದಾಗಿ ನಾವು ತಿಳಿಸ್ತೇವೆ. ಆತನು ಎಲ್ಲವನ್ನು ಬಲ್ಲಾತನು ಆತನು ಆಗಿದ್ದಾನೆ. God has emotion. ದೇವರಿಗೆ ಭಾವನೆಗಳು ಉಂಟು. God loved the people. That is emotion of God. ದೇವರು ಆತನು ಜನರನ್ನು ಪ್ರೀತಿ ಮಾಡುತ್ತಾನೆ, ಇದು ದೇವರ ಭಾವನೆಯಾಗಿದೆ. Gracious, that is emotion. ದೇವರು ಆತನು ಕೃಪಾಭರಿತನು ಆತನು ಆಗಿದ್ದಾನೆ, ಇದರಿಂದ ಆತನ ಭಾವನೆಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Kind to the people, that is his feeling or that is emotion. ಆತನು ಜನರಿಗೆ ತನ್ನ ಕರುಣೆಯನ್ನು ಆತನು ತೋರಿಸುತ್ತಾನೆ, ಇದರಿಂದ ನಾವು ಆತನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. When people of God committed sin, he got angry against them. ಮತ್ತು ದೇವ ಜನರು ಪಾಪ ಮಾಡಿದಾಗ ದೇವರು ಅವರ ಮೇಲೆ ಆತನು ಕೋಪಪಟ್ಟನು. Also emotion. ಅದು ಸಹ ಒಂದು ಭಾವನೆಯಾಗಿದೆ. So in personality, the intellect is involved and also emotion is included. ನಾವು ವ್ಯಕ್ತಿತ್ವ ಎಂಬುದಾಗಿ ಹೇಳುವಾಗ ಅದರಲ್ಲಿ ಬುದ್ಧಿಶಕ್ತಿಯು ಸಹ ಉಂಟು ಮತ್ತು ಭಾವನೆಗಳು ಸಹ ಉಂಟು. And also willpower. ಅದೇ ಸಂದರ್ಭದಲ್ಲಿ ಇಚ್ಛಾಶಕ್ತಿಯು ಸಹ ಉಂಟು. And God has this willpower. ದೇವರಿಗೆ ಈ ಒಂದು ಇಚ್ಛಾಶಕ್ತಿ ಆತನಲ್ಲಿ ಉಂಟು. When we say that I am created in the image of God, ನಾನು ದೇವರ ಸ್ವರೂಪದಲ್ಲಿ ನಾನು ಉಂಟು ಮಾಡಲ್ಪಟ್ಟಿದ್ದೇನೆ ಎಂಬುದಾಗಿ ತಿಳಿಸುವಾಗ we reflect God in personality. ನಮ್ಮ ವ್ಯಕ್ತಿತ್ವದ ಮುಖಾಂತರ ನಾವು ದೇವರನ್ನು ನಾವು ಪ್ರತಿಬಿಂಬಿಸುತ್ತೇವೆ. God created us with intellect. ದೇವರು ನಮಗೆ ಬುದ್ಧಿಶಕ್ತಿಯನ್ನು ಆತನು ಕೊಟ್ಟಿದ್ದಾನೆ. God created us with emotion. ದೇವರು ನಮಗೆ ಭಾವನೆ ಇರುವ ಹಾಗೆ ನಮ್ಮನ್ನು ಸೃಷ್ಟಿಸಿದ್ದಾನೆ. And also God created us with willpower. ಮತ್ತು ಅದೇ ಸಂದರ್ಭದಲ್ಲಿ ದೇವರು ನಮಗೆ ಇಚ್ಛಾಶಕ್ತಿ ಜೊತೆಗೆ ನಮ್ಮನ್ನು ಉಂಟು ಮಾಡಿದ್ದಾನೆ. Therefore, we can say that personality is included in the image of God. ಇದರಿಂದ ನಾವು ತಿಳಿಸುವ ಸಂಗತಿನೆಂದ್ರೆ ಈ ದೇವರ ಸ್ವರೂಪ್ಯ ಎಂಬುದಾಗಿ ತಿಳಿಸುವಾಗ ಇದರಲ್ಲಿ ಈ ಒಂದು ವ್ಯಕ್ತಿತ್ವ ಆತನ ವ್ಯಕ್ತಿತ್ವ ಉಂಟು ಎಂಬುದಾಗಿ ನಾವು ತಿಳಿಸ್ತೇವೆ. Also, we reflect God in function. ಮತ್ತು ನಮ್ಮ ಒಂದು ಕ್ರಿಯೆಯಲ್ಲಿಯೂ ಸಹ ನಾವು ದೇವರನ್ನು ಪ್ರತಿಬಿಂಬಿಸುತ್ತೇವೆ. Genesis chapter 1 verse 26. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನದಲ್ಲಿ the idea of sharing God's image with the sharing his rule over the creation is mentioned there. ನಾವಿಲ್ಲಿ ದೇವರು ಆತನು ಉಂಟು ಮಾಡಿದ ಪ್ರಾಣಿ ಪಕ್ಷಿಗಳ ಮೇಲೆ ಆತನ ಅಧಿಕಾರವನ್ನು ಆತನು ತೋರಿಸುವುದನ್ನು ನಾವು ನೋಡುತ್ತೇವೆ. So God created man and placed them in the Garden of Eden. ದೇವರು ಮನುಷ್ಯನನ್ನು ಉಂಟು ಮಾಡಿ ಅವರನ್ನು ಏದೇನ್ ತೋಟದಲ್ಲಿ ಆತನು ಇರಿಸಿದನು. Asked them to rule over the garden and also the animal kingdom.
ಅಲ್ಲಿರುವ ತೋಟದ ಮೇಲೆ ನೀವು ಆಳ್ವಿಕೆ ಮಾಡ್ರಿ ಮತ್ತು ಪ್ರಾಣಿ ಮೃಗಗಳ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಆಡಳಿತವನ್ನು ಮಾಡ್ರಿ ಎಂಬುದಾಗಿ ಆತನು ತಿಳಿಸಿದನು. And therefore we reflect God in our function. ಇದರಿಂದ ನಾವು ತಿಳಿಸುವ ಸಂಗತಿ ಏನಂದ್ರೆ ನಮ್ಮ ಒಂದು ಕ್ರಿಯೆಯಲ್ಲಿ ನಾವು ದೇವರನ್ನು ನಾವು ಪ್ರತಿಬಿಂಬಿಸುತ್ತೇವೆ. There are few more elements included in the personality, in the image of God in man. ಮನುಷ್ಯನಲ್ಲಿ ಇರ್ತಕ್ಕಂಥ ದೇವರ ಸ್ವರೂಪವನ್ನು ನಾವು ನೋಡುವಾಗ ಅದರಲ್ಲಿ ಇನ್ನೂ ಕೆಲವು ಅಂಶಗಳು ಸಹ ಉಂಟು. God permits, we will continue with that tomorrow. ಕರ್ತನು ಆತನ ಅನುಮತಿಸುವುದಾದ್ರೆ ನಾಳೆ ದಿನ ಅದನ್ನು ನಾವು ನೋಡ್ಲಿಕ್ಕಿದ್ದೇವೆ. Today we just conclude with this: that God created man in his image and likeness. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿಯೂ ಮತ್ತು ಆತನಿಗೆ ಹೋಲಿಕೆಯಾಗಿಯೂ ಆತನು ಉಂಟು ಮಾಡಿದನು. First of all, the personality is included. ಮೊದಲನೇದಾಗಿ ನಾವು ನೋಡಿದ ಸಂಗತಿ ಮನುಷ್ಯನಲ್ಲಿ ದೇವರ ವ್ಯಕ್ತಿತ್ವ ಉಂಟು. God created me in his image and likeness. ದೇವರು ಮನುಷ್ಯನನ್ನು ಆತನ ಒಂದು ಸ್ವಾರೂಪ್ಯದಲ್ಲಿಯೂ ಮತ್ತು ಆತನಿಗೆ ಹೋಲಿಕೆಯ ರೀತಿಯಲ್ಲಿ ಆತನು ಉಂಟು ಮಾಡಿದ್ದೇ ಆದರೆ I reflect God in my personality. ನನ್ನ ಒಂದು ವ್ಯಕ್ತಿತ್ವದಲ್ಲಿ ನಾನು ದೇವರನ್ನು ನಾನು ಪ್ರತಿಬಿಂಬಿಸುತ್ತೇನೆ. As God is self-conscious or intellect, I am also intellect. ದೇವರಿಗೆ ಯಾವ ರೀತಿಯಾಗಿ ಬುದ್ಧಿಶಕ್ತಿ ಉಂಟೋ ಅದೇ ರೀತಿಯಾಗಿ ದೇವರು ಮನುಷ್ಯನಿಗೂ ಸಹ ಬುದ್ಧಿಶಕ್ತಿಯನ್ನು ಆತನು ಕೊಟ್ಟಿದ್ದಾನೆ. God has emotion, I also have emotion. ದೇವರಿಗೆ ಯಾವ ರೀತಿಯಾಗಿ ಭಾವನೆಗಳು ಉಂಟೋ ಅದೇ ರೀತಿಯಾಗಿ ಮನುಷ್ಯನಿಗೂ ಸಹ ಭಾವನೆಗಳು ಉಂಟು. God has willpower, I also have willpower. ದೇವರಿಗೆ ಯಾವ ರೀತಿಯಾಗಿ ಇಚ್ಛಾಶಕ್ತಿ ಉಂಟೋ ಅದೇ ರೀತಿಯಾಗಿ ಮನುಷ್ಯನಿಗೂ ಸಹ ಇಚ್ಛಾಶಕ್ತಿ ಉಂಟು. To simplify this point, ಈ ಒಂದು ಅಂಶವನ್ನು ಸರಳ ರೂಪದಲ್ಲಿ ನಾನು ತಿಳಿಸಬೇಕಾದರೆ God created human being with some of his characters in human being. That is a symbol meaning of image of God in man. ಮನುಷ್ಯನಲ್ಲಿ ದೇವರ ಸ್ವಾರೂಪ್ಯ ಉಂಟು ಎಂಬುದಾಗಿ ತಿಳಿಸುವುದಕ್ಕೋಸ್ಕರ ಸರಳ ಭಾಷೆಯಲ್ಲಿ ನಾವು ತಿಳಿಸಬೇಕಾದ್ರೆ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ದೇವರ ಕೆಲವು ಗುಣಲಕ್ಷಣಗಳನ್ನು ಆತನು ಮನುಷ್ಯರೊಟ್ಟಿಗೆ ಮನುಷ್ಯನಿಗೆ ಆತನು ಕೊಟ್ಟಿದ್ದಾನೆ. Is it not interesting to know that God created me with his characters? ದೇವರು ನನ್ನನ್ನು ಆತನ ಒಂದು ಗುಣಲಕ್ಷಣಗಳೊಟ್ಟಿಗೆ ನನ್ನನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಾಗ ಅದು ಆಸಕ್ತಿ ತರುವುದಿಲ್ಲವೋ? We represent God on this earth. ನಾವು ದೇವರನ್ನು ಈ ಲೋಕದಲ್ಲಿ ನಾವು ಪ್ರತಿನಿಧಿಸುತ್ತೇವೆ. But we are redeemed in the Lord Jesus Christ. ನಾವು ಕಳೆದು ಹೋದವರು ನಾವು ಆಗಿದ್ದೆವು, ಆದರೆ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಮಗೆ ರಕ್ಷಣೆ ಉಂಟಾಗಿದೆ. Therefore, in our deeds and speech, we have to reflect God in our behavior and in our lives. ನಮ್ಮ ಜೀವನದಲ್ಲಿಯೂ ನಮ್ಮ ಒಂದು ವರ್ತನೆಯಲ್ಲಿಯೂ ಸಹ ನಾವು ದೇವರನ್ನು ಕ್ರಿಸ್ತನನ್ನು ಪ್ರತಿಬಿಂಬಿಸುವವನಾಗಿರಬೇಕು. And the Lord enabled us to understand this great doctrine and understand the implication of it in our personal lives. ಈ ಒಂದು ದೊಡ್ಡ ಬೋಧನೆಯನ್ನು ನಮ್ಮ ಒಂದು ಜೀವನದಲ್ಲಿ ಮತ್ತು ನಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಅಳವಡಿಸಿಕೊಳ್ಳಬೇಕೆಂಬುದಾಗಿರುವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಉಪಯೋಗಿಸುವ ಹಾಗೆ ಕರ್ತನ ತಾನೇ ಸಹಾಯ ಮಾಡಲಿ. ತನ್ನ ವಾಕ್ಯದಿಂದ ಕರ್ತನು ತಾನೇ ನಮ್ಮನ್ನು ಆಶೀರ್ವದಿಸಲಿ.